Excel Techno School, Guruvayanikere, Venuru. Admission open now. Ready? ಕೇಳಿ ಹಸುವಾಗಿತ್ತು ಕೇಳಿ. ಸರ್, ನಾಳೆ ವೋಟ್ ಚೋರಿ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಿ. ಎಲ್ಲ ಬಹಳಷ್ಟು ಜನ ಶಾಸಕರು, ಸಚಿವರು ಎಲ್ಲರೂ ಬಂದಿದ್ದೀರಿ, ಕಾರ್ಯಕರ್ತರು. ಏನ್ ಹೇಳ್ತೀರಿ? ಯಾವ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದ್ಭುತವಾದದ್ದು ಮತ. ಆ ಮತದಿಂದ ಇವತ್ತು ಸಾಮ್ರಾಜ್ಯ ಕಟ್ತಕ್ಕಂಥದ್ದು, ಪ್ರಧಾನಿಗಳಾಗ್ತಕ್ಕಂಥದ್ದು, ಶಾಸಕರಾಗ್ತಕ್ಕಂಥದ್ದು. ಅದಕ್ಕೆ ಕೊಡ್ಲಿ ಏಟನ್ನು ಹಾಕ್ತಕ್ಕಂಥ ಕೆಲವು ಕುತಂತ್ರ ಪಕ್ಷಗಳಿಂದ ಜನರಿಗೆ ಅವೇರ್ನೆಸ್ ಮಾಡಲಿಕ್ಕೆ ಈ ಕಾರ್ಯಕ್ರಮ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು ಹಾಕೊಂಡಿದ್ದಾರೆ. ಅದ್ರ ಜೊತೆಗೆ ಎಲ್ಲ ರಾಜ್ಯದಿಂದ ಅದಕ್ಕೆ ಸಪೋರ್ಟಿಂಗ್ ಬರ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ಪಕ್ಷಗಳಿಗೆ ಜನತೆ ಎಚ್ಚರಿಕೆ ಗಂಟೆ ಆಗಿರಲಿ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್, ಈಗ ಇಕ್ಬಾಲ್ ಹುಸೇನ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಜನವರಿ 6 ಅಥವಾ 9ನೇ ತಾರೀಕು ಎರಡರಲ್ಲಿ ಒಂದಿನ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ. ಇಕ್ಬಾಲ್ ಅನ್ಸಾರಿ ಅವರು, ಹುಸೇನ್ ಅವರ ಪಾಪ ಅವರು ಅಭಿಪ್ರಾಯ ಅವ್ರು ಹೇಳಿದಾರೆ. ಅವ್ರಿಗೆ ಏನಾರು ಗೊತ್ತಾಗಿರ್ಬೇಕು. ಆತರ ಚರ್ಚೆ ಇದೆಯಾ ಸರ್? ಈಗ ಸಿಎಂ ಇಬ್ರು ಬರ್ತಾ ಇದ್ರೆ ಡೆಲ್ಲಿಗೆ, ಏನಾದ್ರು ಚರ್ಚೆ ಮಾಡ್ತಾರಾ? ನೀವೇ ಹೇಳಿದಂಗೆ ವೋಟ್ ಚೋರಿಗೆ ಬಂದಿರಿ, ಎಲ್ಲರೂ ಬರ್ತಾ ಇದ್ರು. ಮತ್ತೊಂದು ಇದನ್ನ ಕೇಳ್ತಾರೆ, ಚರ್ಚೆ ಮಾಡ್ತೀರಾ ಅಂತ. ಇಲ್ಲಿ ಕಾರ್ಯಕ್ರಮ ಬಂದಾಗ ಏನ್ ಚರ್ಚೆ ಆಗುತ್ತೆ? ಈಗ ಅದು ಅವ್ರು ಹೇಳಿಕೆ ಹಿನ್ನೆಲೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಭಾರಿ ಚರ್ಚೆ ಅಂದ್ರೆ ಮಾಧ್ಯಮದಲ್ಲಿ ಅಲ್ಲ, ನೀವೇ ನೀವು ಆದ್ ಬತ್, ಇದು ಬತ್, ಹುಲಿ ಬತ್, ನರಿ ಬತ್ ನಿಮ್ಮಲ್ಲೇ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.